ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪವಿತ್ರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಆಚರಿಸಿದ್ವಿ ಅನ್ನೋದನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಹಬ್ಬ ಅಂತ ಅಂದ್ರೇ ಏನೋ ಒಂಥರ ಸಡಗರ ಸಂಭ್ರಮ. ಮನೆಯಲ್ಲೆಲ್ಲ ಕ್ಲೀನ್ ಮಾಡಬೇಕು, ಮತ್ತು ಹಬ್ಬ ಹತ್ರ ಬಂದೇ ಬಿಡ್ತು ಅನ್ನೋ ಟೆನ್ಷನ್ನು. ಒಂದು ಕಡೆ ಖುಷಿ ಕೂಡ ಇದ್ದೇ ಇರುತ್ತೆ ಅಲ್ವಾ. ಇನ್ನು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಎಲ್ಲ ಹಬ್ಬಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಕ್ಯೂರಿಯಾಸಿಟಿ ಇರುತ್ತೆ. ಲಕ್ಷ್ಮಿ ಕೂರಿಸೋದಾಗಿರ್ಬೋದು ಅಥವಾ ಪೂಜೆಗೆ ಅಡುಗೆ ಮಾಡೋದಾಗಿರ್ಬೋದು. ಲಕ್ಷ್ಮಿ ಹಬ್ಬಕ್ಕೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ರವೆ ಉಂಡೆ, ಕರ್ಜಿಕಾಯಿ ಎಲ್ಲನೂ ಕೂಡ ಮನೆಯಲ್ಲೇ ಮಾಡ್ತಾರೆ. ಕೆಲವೊಬ್ಬರು ಮನೇಲಿ ಮಾಡೋಕ್ಕಾಗಲ್ಲ ಅಂತ ಹೊರಗಡೆಯಿಂದ ಕೂಡ ತಗೊಂಬಂದಿರ್ತಾರೆ. ನಮ್ಮ ಮನೇಲಿ ಪ್ರತಿ ವರ್ಷವೂ ನಾವು ಮನೆಯಲ್ಲೇ ಮಾಡ್ತೀವಿ. ಅದೇ ಥರ ಈ ವರ್ಷ ಕೂಡ ಮಾಡಿದ್ವಿ. ನನ್ನ ಹಸ್ಬೆಂಡ್ ಕೂಡ ಹೊರಗಡೆನೇ ತೊಗೊಂಬಂದು ಕೊಡ್ತೀನಿ ಬಿಡಿ, ಏನು ಮನೇಲೆಲ್ಲ ಏನು ರಿಸ್ಕ್ ಎಲ್ಲ ತೊಗೊಂಡೇನು ಮಾಡೋದು ಬೇಡ ಅಂತ ಹೇಳಿದರು. ಬಟ್ ನನ್ನ ಅತ್ತೆ ಮತ್ತು ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ಲಿಲ್ಲ. ಸೊ ಅದಕ್ಕೆ ನಾವು ಎಲ್ಲ ಥರ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಮತ್ತು ರವೆ ಉಂಡೆ, ಕರ್ಜಿಕಾಯಿ ಎಲ್ಲನೂ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡ್ವಿ. ಇನ್ನು ಮೊದಲೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಎಲ್ಲರೂ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಜನ ಮಾತ್ರನೇ ಮಾಡ್ತಾ ಇದ್ದಿತ್ತು. 100ಅಲ್ಲಿ ಒಂದು 10% ಅಷ್ಟೇ ಈ ಹಬ್ಬ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ಬಟ್ ಇವಾಗ ಈ ಲಕ್ಷ್ಮಿ ಯಾರ ಮನೇಲಿ ಕೂರಿಸಲ್ಲ, ಎಲ್ಲರ ಮನೇಲೂ ಲಕ್ಷ್ಮಿ ಕೂರಿಸ್ತಾರೆ. ಈಗ 100%ಅಲ್ಲಿ 90% ಜನ ಹಬ್ಬ ಮಾಡೇ ಮಾಡ್ತಾರೆ. ಇನ್ನು 10% ಅಷ್ಟೇ ಮಾಡಲ್ಲ ಹಬ್ಬನ. ನಾವು ಚಿಕ್ಕ ಮಕ್ಕಳಿದ್ವಲ್ಲ, ಆ ಟೈಮಲ್ಲೇ ನಮ್ಮ ಮನೆಗೆ ತುಂಬ ಜನ ರಿಲೇಟಿವ್ಸ್ ಬರ್ತಾಯಿದ್ರು. ಅವ್ರ ಮನೇಲೆಲ್ಲ ವರಲಕ್ಷ್ಮಿ ಹಬ್ಬನ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಅವ್ರ ಮನೇಲಿ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಿರೋದ್ರಿಂದ ಯಾರೂ ಕೂಡ ಬರಲ್ಲ. ಎಲ್ಲ ಅವ್ರವ್ರ ಮನೆಯಲ್ಲಿ ಅವ್ರವರೇ ಸೆಲೆಬ್ರೇಟ್ ಮಾಡ್ಕೊತಾರೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅಂತೂ ಹೆಣ್ಮಕ್ಳಿಗೆ ನಿದ್ದೆನೇ ಇರಲ್ಲ. ಲಕ್ಷ್ಮಿನ ಯಾವ ಥರ ಕೂರಿಸ್ಬೇಕು, ಮತ್ತು ಸ್ಯಾರಿನ ಯಾವ ಥರ ಹಾಕಬೇಕು, ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು, ಇದೆಲ್ಲ ತುಂಬ ಟೆನ್ಷನ್ ಇರುತ್ತೆ. ಇನಿಷಿಯಲ್ ಡೇಸಲ್ಲೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಮಾಡ್ತಿದ್ರು ಅಂತ ಅಂದರೆ ಯಾರು ಲಕ್ಷ್ಮಿ ಕೂರ್ಸೇ ಮಾಡಬೇಕು ಅಂತ ಮಾಡ್ತಾ ಇರಲಿಲ್ಲ. ಕೆಲವೊಬ್ಬರೆಲ್ಲ ಏನು ಮಾಡೋರು ಅಂತ ಅಂದರೆ ಈ ಬಿನ್ಗೆ ಚೊಂಬು ಬರುತ್ತಲ್ಲ, ಆ ಚೊಂಬು ತೊಗೊಂಡು ಅದಕ್ಕೆ ದಾರ ಎಲ್ಲ ಸುತ್ತಬಿಟ್ಟು ತೆಂಗಿನಕಾಯಿ ತೊಗೊಂಡು ಆ ತೆಂಗಿನಕಾಯಿನ ಆ ಕಳ್ಸದ ಥರ ಕೆಲವೊಬ್ಬರು ವಿಲೇದೆಲೆಯಲ್ಲಿ ಪೂಜ್ತಾಯಿದ್ರು, ಕೆಲವೊಬ್ಬರು ಮಾವಿನ ಎಲೆ ಇಟ್ಬಿಟ್ಟು ಪೂಜ್ತಾಯಿದ್ರು. ಸೊ ಸುತ್ತಲೂ ಆ ಎಲೆಗಳಲ್ಲಿ ಇಟ್ಬಿಟ್ಟು ಮಧ್ಯ ಒಂದು ತೆಂಗಿನಕಾಯಿ ಇಟ್ಬಿಟ್ಟು ಅದನ್ನೇ ಲಕ್ಷ್ಮಿ ಅಂತ ಪೂಜೆ ಮಾಡ್ತಾಯಿದ್ರು. ಬಟ್ ಇವಾಗಿನ ಕಾಲದಲ್ಲಿ ಏನಾಗಿದೆ ಅಂತ ಅಂದರೆ ಲಕ್ಷ್ಮಿದು ರೆಡಿಮೇಡ್ ಗೊಂಬೆ ಸಿಗೋದ್ರಿಂದ ಎಲ್ಲರೂ ಗೊಂಬೆ ತೊಗೊಂಡ್ಬಂದು ಆ ಗೊಂಬೆಗೆ ಸೀರೆ ಉಡಿಸಿ ಒಡವೆಗಳೆಲ್ಲ ಹಾಕಿ ಪೂಜೆ ಮಾಡ್ತಿದ್ದಾರೆ. ಈ ಹಬ್ಬದ ದಿವಸ ರಾತ್ರಿ ಎಲ್ಲ ನಿದ್ದೆನೇ ಮಾಡೋದಿಲ್ಲ. ಏನಕ್ಕಂದರೆ ಬೆಳಗಿನ ಜಾವನೇ ಪೂಜೆ ಮಾಡಬೇಕಾಗಿರೋದ್ರಿಂದ ರಾತ್ರಿನೇ ಎಲ್ಲನೂ ಅರೇಂಜ್ಮೆಂಟ್ ಮಾಡ್ಕೊಂಡ್ಬಿಡ್ತೀವಿ. ಬಿಂದಿಗೆ ತೊಗೊಂಡು ಅದಕ್ಕೆ ಕಡ್ಡಿ ಕಟ್ಟಿ ಅದಕ್ಕೆ ಸ್ಯಾರಿಗಳೆಲ್ಲ ಉಡಿಸಿ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಏನಕ್ಕಂದರೆ ಬೆಳಗ್ಗೆ ಎದ್ದು ನಾವು ರೆಡಿ ಮಾಡ್ಕೊತೀವಿ ಅಂತ ಅಂದರೆ ಅಲ್ಲಿ ಟೈಮ್ ಆಗೋದಿಲ್ಲ. ಸೊ ಪೂಜೆನೂ ಮಾಡೋಕ್ಕಾಗಲ್ಲ, ಫುಲ್ ಟೆನ್ಷನ್ ಆಗಿಬಿಡುತ್ತೆ. ಏನು ಮಾಡಬೇಕು ಅಂತ ಕೈಕಾಲೇ ಆಡೋದಿಲ್ಲ ಆ ಟೈಮಲ್ಲಿ. ಅದಕ್ಕೆ ಈ ಟೆನ್ಷನ್ನೇ ಬೇಡ ಅಂತ ಹೇಳಿ ನಾವು ರಾತ್ರಿನೇ ಎಲ್ಲನೂ ರೆಡಿ ಮಾಡಿಕೊಂಡು ಮಲ್ಕೊಂಡ್ಬಿಡ್ತೀವಿ. ಇನ್ನು ಈ ಸಲ ಅಂತೂ ಕೆಲವೊಬ್ಬರು ಬ್ರಾಹ್ಮಿ ಮುಹೂರ್ತ 3:30 4:00 ಅಂತ ಹೇಳ್ತಾಯಿದ್ರು, ಕೆಲವೊಬ್ಬರು 4:30 5:00 ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಈ ಹಬ್ಬ ಮಾಡೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೇ ಸರಿ ಅಂತ ಹೇಳಿ ನಾವು ಈ ಸಲ ನಿದ್ದೆನೇ ಮಾಡೋಕ್ಕೆ ನಮಗೆ ಸ್ವಲ್ಪನೂ ಟೈಮೇ ಆಗಲಿಲ್ಲ. ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಯಿತು. ಎಲ್ಲ ಅರೇಂಜ್ ಮಾಡ್ಕೊಳ್ಳೋ ಅಷ್ಟರಲ್ಲಿ 3:30 ಆಯಿತು. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೋದರೂ ಕೂಡ ನಿದ್ದೆ ಕೂಡ ಬರಲೇ ಇಲ್ಲ. 3:30 ಹೋಗಿ ಮಲ್ಕೊಂಡು ತುಂಬ ನಿದ್ದೆ ಬಂದುಬಿಡುತ್ತೆ. ಹೋಗಿ ಸ್ನಾನ ಮಾಡಿ ಫ್ರೆಶಪ್ ಆಗಿ ಬಂದು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ಆಲ್ರೆಡಿ 4:30 ಆಗಿತ್ತು. ಸೊ 4:30ಗೆ ಬ್ರಾಹ್ಮಿ ಮುಹೂರ್ತ ಇದ್ದಿದ್ದರಿಂದ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳಿ ಆ ಟೈಮಲ್ಲಿ ನಾವು ಪೂಜೆನೆಲ್ಲ ಮಾಡಿದ್ವಿ. ಇನ್ನು ಫಸ್ಟು ನೀಟಾಗಿ ಮುಕ್ಕೋಡನ್ನೆಲ್ಲ ತೊಳೆದು ನೀಟಾಗಿ ಅದನ್ನು ಡ್ರೈ ಮಾಡಿ ಯಾವ ಥರ ನಾವು ರೆಡಿ ಮಾಡ್ಕೊಂಡ್ವಿ ಅಂತ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಫಸ್ಟ್ ನಾವು ಕಿರೀಟನೆಲ್ಲ ಅಟ್ಯಾಚ್ ಮಾಡ್ಕೊಂಡ್ವಿ. ನಾನು ಇನ್ ಡೀಟೇಲಾಗಿ ಇದನ್ನು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಒಂದೊಂದು ಆದಮೇಲೆ ಯಾವ ಥರ ನಾನು ಮಾಡಿದ್ದೀನಿ ಅಂತ ನಾನು ಅಟ್ಯಾಚ್ ಮಾಡಿದ್ದೀನಿ. ಕಿರೀಟ ಎಲ್ಲ ಅಟ್ಯಾಚ್ ಮಾಡಿ ಆದಮೇಲೆ ಐಬ್ರೋಸು ಐಲೈನರ್ ತೊಗೊಂಡು ಐಬ್ರೋಸ್ ಇಟ್ಕೊಂಡೆ. ಆಮೇಲೆ ಕಣ್ಣು ಅಲಂಕಾರ ಮಾಡಿಕೊಂಡೆ. ಆಮೇಲೆ ಮೂಗುತಿ ಮತ್ತು ಓಲೆ ಜುಮ್ಕಿನ ಫಿಕ್ಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಹಣೆಗೆ ಕುಂಕುಮ ಇಟ್ಟಿದ್ದು.
ಟೋಟಲಿ ಎಲ್ಲ ಫಿಕ್ಸ್ ಆದಮೇಲೆ ಯಾವ ಥರ ಕಾಣಿಸ್ತಿದೆ ನೋಡಿ ಇಲ್ಲಿ ಮುಖವಾಡ. ಇನ್ನು ಹಬ್ಬ ಹರಿದಿನಗಳಲ್ಲಿ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಮನೆ ಅಂದಾನೆ ಹೆಚ್ಚಾಗುತ್ತೆ ಅಲ್ಲ. ಈ ಥರ ಕಲರ್ಫುಲ್ ರಂಗೋಲಿ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಕಳೆನೇ ಇರೋದಿಲ್ಲ. ಆದ್ದರಿಂದ ನಾನು ಆ ಥರ ರಂಗೋಲಿ ಹಾಕ್ಕೊಂಡಿದ್ದೆ. ಇನ್ನು ನನಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲ ತಯಾರಿ ಮಾಡ್ಕೊಳ್ಳೋದಕ್ಕೆ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾರೆ. ನಾವು ಯೂಶ್ವಲಿ ಎಲ್ಲ ಇಯರು ಕೂಡ ನಾವು ದೇವ್ರ ಮನೆಯಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋದು. ಲಾಸ್ಟ್ ಇಯರ್ ಏನು ಮಾಡಿದ್ವಿ ಅಂತ ಅಂದರೆ ದೇವ್ರ ಮನೆಯಲ್ಲೇ ನಾನು ನನ್ನ ಹಸ್ಬೆಂಡ್ ಕುತ್ಕೊಂಡು ಸ್ಯಾರಿ ಹಾಕೋಕೆ ಹೋದ್ವಿ. ಸೊ ಅಷ್ಟು ನೀಟಾಗಿ ಬಂದಿರಲಿಲ್ಲ. ಸೊ ಅದಕ್ಕೆ ಈ ವರ್ಷ ಏನು ಮಾಡಿದ್ವಿ ಅಂತ ಅಂದರೆ ಹೊರಗಡೆನೇ ಕುತ್ಕೊಂಡು ಬಿಂದಿಗೆಗೆ ಚೊಂಬೆಲ್ಲ ಅಟ್ಯಾಚ್ ಮಾಡಿ ಅದಕ್ಕೆ ಸ್ಟಿಕ್ ಎಲ್ಲನೂ ಅಟ್ಯಾಚ್ ಮಾಡಿ ಸ್ಯಾರಿ ಎಲ್ಲ ಫಿಕ್ಸ್ ಮಾಡಿಕೊಂಡು ಮತ್ತು ಕೈ ಮತ್ತು ಕಾಲು ಎಲ್ಲನೂ ಫಿಕ್ಸ್ ಮಾಡಿಕೊಂಡು ಸ್ಯಾರಿ ಹಾಕಿ ಆಮೇಲೆ ಅದನ್ನು ತೊಗೊಂಡೋಗಿ ದೇವ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ನಾನು ಆಗ್ಲೇ ಹೇಳಿದ್ನಲ್ಲ, ಬ್ರಾಹ್ಮಿ ಮುಹೂರ್ತ ಈ ಸಲ ತುಂಬ ಬೇಗ ಇದ್ದಿದ್ದರಿಂದ 3:30 4:30 ಅಂತ ಕೆಲವೊಬ್ರು ಹೇಳ್ತಾಯಿದ್ರು, 4:30 5:30 ಅಂತ ಕೆಲವೊಬ್ರು ಹೇಳ್ತಾಯಿದ್ರು. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ನಾವು ಇದೆಲ್ಲ ಅರೇಂಜ್ ಮಾಡ್ಕೊಂಡ್ವಿ. ತಟ್ಟೆಗೆ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ವಿ.
ನಾವು ಬೆಳಗ್ಗೆ ಏನಾದರೂ ಸಂಕಲ್ಪ ಇದ್ದರೆ ಸಂಕಲ್ಪನ ಮಾಡಿಕೊಂಡು ಬೆಳಗ್ಗೆ ನೈವೇದ್ಯ ಮಾಡಿಟ್ಟು ಜಸ್ಟ್ ಪೂಜೆನ ಮಾಡಿ ಮುಗಿಸ್ತೀವಿ. ಯಾರನ್ನೂ ಕೂಡ ಅಷ್ಟ ಕುಂಕುಮಕ್ಕೆ ಕರೆಯಲ್ಲ. ಸಂಜೆ ಟೈಮು ಮತ್ತೆ ಪೂಜೆ ಎಲ್ಲ ಮಾಡಿ ಅಕ್ಕಪಕ್ಕದವ್ರ ಮನೆಯವ್ರನ್ನೆಲ್ಲ ಕರೆದು ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲನ ಕೊಡ್ತೀವಿ. ಈ ಥರ ನಾವು ಈ ವರ್ಷ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮಗೆ ಸಪೋರ್ಟ್ನ ಮಾಡ್ತಾಯಿರಿ. ಥ್ಯಾಂಕ್ ಯು.